ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿಲ್ಲ ಅಂತ ಫುಲ್ಲು ಎಲ್ಲ ಕೆಲಸ ಹಂಗೆ ಇತ್ತು ಅಂತ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಅಮ್ಮ ಕಾಲ್ ಮಾಡಿದ್ರು. ಸೊ ಹಾಸ್ಪಿಟ್ಲಲ್ಲಿ ಮಲಗೋಕ್ಕೆ ಆಗ್ತಿಲ್ಲ, ಬೆಡ್ಶೀಟು ಬಟ್ಟೆ ಎಲ್ಲ ಅಲ್ಲೇ ಇದೆ. ಸೊ ಹಂಗೆ ಏನಾದರೂ ಮಾಡ್ಕೊಂಡು ಬಾ ಊಟಕ್ಕೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವ್ರಿಗೆ ಚಪಾತಿ ಮಾಡೋಣ, ಚಪಾತಿ ಪಲ್ಯ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ದೆ. ಸೊ ಎಲ್ಲ ಕಲಸಿದ್ದಾಯಿತು. ಸೊ ಬೆಳಗ್ಗೆಯಿಂದ ಹಾಲು ಕಾಸಿರಲಿಲ್ಲ ಅಂತ ಹಾಲೆಲ್ಲ ಕಾಯಿಸ್ತಾ ಇದ್ದೆ. ಸೊ ಅವ್ರಿಗೆ ಪಲ್ಯ ಮಾಡೋಣ ಅಂತ, ಪಲ್ಯ ಏನಿರಲಿಲ್ಲ, ಗೋಬಿ ಇತ್ತು, ಗೋಬಿ ಒಂದು ಆಲೂಗಡ್ಡೆ, ಆನಿಯನ್ನು, ಬೀನ್ಸು, ಬೀಟ್ರೂಟ್ ಹಾಕ್ಬಿಟ್ಟು ಮಾಡುವ ಅಂತ. ಸೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಸೊ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಒಂದು 5 ನಿಮಿಷ ಅದನ್ನು ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಅಂತ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊತಿದ್ದೆ. ಸೊ ಹಂಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಹೊರಗಡೆ ಗಾಳಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೊರಗಡೆ ಹೋಗಿ ನಿಂತ್ಕೊಂಡು ಒಂದು 5 ನಿಮಿಷ ಟೀ ಕುಡ್ಕೊಂಡು ಬಂದುಬಿಟ್ಟು, ಸೊ ಅಷ್ಟರಲ್ಲಿ ಬಾಯ್ಲ್ ಆಗಿತ್ತು. ಸೊ ಬಾಯ್ಲೆಲ್ಲ ಆದಮೇಲೆ ಸೊ ಏನಿಲ್ಲ, ಒಂದು ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಸೊ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ, ಸೊ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು, ಸೊ ಎಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ, ಯಾಕಂದರೆ ಒಂದು ಸ್ವಲ್ಪ ಅದು ಫ್ರೈ ಮಾಡೋ ಸ್ವಲ್ಪ ಮೆತ್ತಗಾಗೋವರೆಗೂ. ಸೊ ಅದಕ್ಕೆ ಒಂದು ಸ್ವಲ್ಪ ಟೊಮಾಟೊ, ಯಾಕಂದರೆ ಉಪ್ಪು ಹಾಕಿದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ, ಯಾಕಂದರೆ ಫಸ್ಟಿಗೆ ಉಪ್ಪು ಹಾಕಿದರೆ ಅದೊಂದು ಸ್ವಲ್ಪ ಮೆತ್ತಗಾಗುತ್ತೆ ಎಲ್ಲ ಟೊಮಾಟೊ, ಆನಿಯನ್ನು. ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ, ಯಾಕಂದರೆ ಸ್ವಲ್ಪನೇ ಹಾಕ್ತಿರೋದು. ಸೊ ಕೊರಿಯಂಡರ್ ಪೌಡ್ರ್ ಹಾಕ್ತಿದ್ದೀನಿ, ಗರಂ ಮಸಾಲ. ಸೊ ಅದು ಸ್ವಲ್ಪ ಶೇಂಗಾದ ಪುಡಿ ಹಾಕ್ತಿದ್ದೀನಿ, ಯಾಕಂದರೆ ಖಾರ ಕಡಿಮೆ ಹಾಕಿದ್ನಲ್ಲ, ಶೇಂಗಾ ಪುಡಿ ಹಾಕ್ತಿದ್ದೀನಿ ಟೇಸ್ಟ್ಗೆ. ಶೇಂಗಾ ಪುಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಇದು ಆಗುತ್ತೆ, ಯಾಕಂದರೆ ಮೆತ್ತಗಾಗುತ್ತೆ ಅಲ್ಲ. ಸೊ ಅದು ಮೆತ್ತಗಾಗೋವರೆಗೂ ಬಿಟ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿರೋದು ಇತ್ತಲ್ಲ, ಸೊ ಅದನ್ನೆಲ್ಲ ಬಾಯ್ಲ್ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಗೋಬಿ ಎಲ್ಲ ಫ್ರೈ ಮಾಡಿದ್ರೆ ಸ್ವಲ್ಪ ಅದನ್ನು ನೀರು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊತಿದ್ದೀನಿ. ಸೊ ನೀರು ಹಾಕ್ಕೊಂಡು ಕುದಿಸ್ತಿದ್ದೀನಿ. ಸ್ವಲ್ಪ ಅದ್ರ ಮೇಲೆ ಕಸ್ತೂರಿ ಮೇಥಿ ಹಾಕ್ಕೊತಿದ್ದೀನಿ, ಕಸ್ತೂರಿ ಮೇಥಿಗೆ ಒಂದು ಸ್ವಲ್ಪ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ಕುದಿಸ್ತಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದ್ದಿರುತ್ತೆ. ಪಲ್ಯ ಆಯಿತು. ಸೊ ಪಲ್ಯ ರೆಡಿ ಆಯಿತು. ಹಿಟ್ಟು ಕಲಸಿಟ್ಕೊಂಡಿದ್ದಂಥ ಚಪಾತಿ ಮಾಡ್ತಾಯಿದ್ದೆ. ಸೊ ಚಪಾತಿ ಎಲ್ಲ ರೆಡಿ ಆಯಿತು. ಸೊ ಅದಕ್ಕೆ ಒಂದು ಸ್ವಲ್ಪ ರೈಸು, ಪಲ್ಯ, ಚಪಾತಿ ಎಲ್ಲ ಅವರಿಗೆ ಪ್ಯಾಕ್ ಮಾಡಿಬಿಟ್ಟು ನಾವು ಹೋಗೋಕ್ಕಾಗ್ತಿಲ್ಲ ಅಂತ ಪೋಟ್ರ್ ಬುಕ್ ಮಾಡಿ ಕಳಿಸ್ತಾ ಇದ್ದೆ. ಸೊ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.